ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪುತ್ರ ಶ್ರೀನಿವಾಸ್. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು ಅನ್ನೋಂಥ ಗಾದೆ ಮಾತು ಕೇಳೇ ಇರ್ತೀರಿ. ಅದು ನಮ್ಮ ವಿಷಯದಲ್ಲೂ ಕೂಡ ಈಗ ನಿಜ ಆಗಿದೆ. ಅದೇನು ಅಂದರೆ, ನಾಗಮಂಗಲದಲ್ಲಿ ಆದ ಗಲಭೆಗಳನ್ನು ಹಿನ್ನೆಲೆಯಾಗಿಸಿಕೊಂಡು ಪೊಲೀಸ್ ಇಲಾಖೆ ಮತ್ತು BBMPಯವರು ಬೆಂಗಳೂರಲ್ಲಿ DJ ಅನುಮತಿಯನ್ನು ಕೊಡ್ತಾಯಿಲ್ಲ. ನಿಮಗೆ ಈಗಾಗಲೇ ಗೊತ್ತು, ದಾದಾ DJ ಕಾರ್ಯಕ್ರಮವನ್ನು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ವಿ. 4-6 ಲಕ್ಷ ರೂಪಾಯಿಗಳನ್ನು ಅದಕ್ಕೋಸ್ಕರ ವಿನಿಯೋಗಿಸಿದ್ವಿ. ಆದರೆ ಶಾಸಕರ ಅನುಮತಿ ಪತ್ರವನ್ನು ಕೂಡ ತಗೊಂಡಿದ್ವಿ. ಆದರೆ ಈ ಗಲಭೆ ಹಿನ್ನೆಲೆಯಲ್ಲಿ ನೀವು ಮುಂದೂಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಸರಿ, ವಿಜಯನಗರದಲ್ಲಿ ಮುಂದೂಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾವು ಇವತ್ತು ಬಸವನಗುಡಿಗೆ, ಅಲ್ಲಿ ಶಂಕರನ ಘಾಟದ ಮೈದಾನ ಇದೆ, ಅಲ್ಲಿಗೆ ಹೋಗಿ ರವಿ ಸುಬ್ರಹ್ಮಣ್ಯ ಶಾಸಕರನ್ನು ಭೇಟಿಯಾದ್ವಿ. ಅಲ್ಲೂ ಕೂಡ ಅವರು ಅದನ್ನೇ ಮಾತನ್ನು ಹೇಳಿದರು, ಬೆಂಗಳೂರಲ್ಲಿ DJಗೆ ಅನುಮತಿ ಇಲ್ಲ, ದಯವಿಟ್ಟು ಈ ಗಣೇಶ ಉತ್ಸವಗಳೆಲ್ಲ ಮುಗಿದು ಬಿಡಲಿ, ಅದರ ಮುಂದಿನ ವಾರ ಅಥವಾ ನಂತರದ ವಾರದಲ್ಲಿ ಖಂಡಿತವಾಗ್ಲೂ ಅನುಮತಿ ಕೊಡ್ತೀವಿ, ಆಗ ಮಾಡಿ ಅನ್ನುವಂತಹ ಮಾತನ್ನು ಹೇಳಿದರು. ರಾಜ್ಯದ ಹಿತಾಸಕ್ತಿ ಮುಂದೆ ನಮ್ಮ ಒಂದು ಸಂಭ್ರಮ ದೊಡ್ಡದ ವಿಷಯ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅದನ್ನು ಒಪ್ಪಿದ್ದೀವಿ. ಆದ್ದರಿಂದ ಸೆಪ್ಟೆಂಬರ್ 18ಕ್ಕೆ ನಾವು ಅಂದುಕೊಂಡಿದ್ದಂತಹ ಒಂದು ದಾದಾ DJ 1-2 ವಾರದ ಮಟ್ಟಿಗೆ ಮುಂದೂಡಿದ್ದೇವೆ. ದಯವಿಟ್ಟು ಸಹಕರಿಸಿ. ನನಗೊತ್ತು ಸಾವಿರಾರು ಜನ ಇದರಲ್ಲಿ ಭಾಗವಹಿಸಲಿಕ್ಕೆ ನೀವೆಲ್ಲ ಸಿದ್ಧವಾಗಿದ್ದಿರಿ. ಆದರೆ ಕಾರಣಾಂತರಗಳಿಂದ ಈಗಾಯಿತು, ನಿಮ್ಗೆ ಅರ್ಥವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮುಂದೂಡ್ತಿದ್ದೀವಿ ಅಷ್ಟೇ, ರದ್ದಾಗಿಲ್ಲ. ಆಮೇಲೆ ಸೆಪ್ಟೆಂಬರ್ 18ಕ್ಕೆ ಅಭಿಮಾನ ಸ್ಟುಡಿಯೋದಲ್ಲಿ ಭಾಳ ದೊಡ್ಡ ಸಂಭ್ರಮ ಇರುತ್ತೆ. ರಕ್ತದಾನ, ನೇತ್ರದಾನ, ಅಲ್ಲಿ ಒಂದು ಹೂವಿನ ಅಲಂಕಾರ ಮತ್ತು ವಿಶೇಷವಾದ ಒಂದು ಫೋಟೋ ಎಲ್ಲ ಈ ಸಲ ಆಗ್ತಾಯಿದ್ದೀವಿ. ಅಲ್ಲಿ ಭಾಳ ಚೆನ್ನಾಗಿರುತ್ತೆ. ನೀವು ದಯವಿಟ್ಟು ಅಲ್ಲಿಗೆ ಬರಬೇಕು. ಇಡೀ ದಿವಸ ನಾವೆಲ್ಲರೂ ಅಲ್ಲೇ ಸೇರೋಣ, ಸಿಗೋಣ, ಒಬ್ಬರನ್ನೊಬ್ಬರು ಮಾತಾಡ್ಸೋಣ. ಎಷ್ಟು ದಿವಸ ಆಯಿತು. ಮತ್ತು ಇನ್ನೊಂದು, ನೀವೆಲ್ಲರೂ ಬೆಂಗಳೂರಿಗೆ ಬಂದುಬಿಟ್ರೆ ಅಲ್ಲಿ ನಿಮ್ಮ ಭಾಗದಲ್ಲಿ ಯಜಮಾನರ ಕೆಲಸಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬ ಜನ ಅದನ್ನು ಫೋನ್ ಮಾಡಿ ಕೂಡ ಹೇಳಿದ್ರಿ. ಅವತ್ತು ನೀವು ಈಗ ಕಾರ್ಯಕ್ರಮ ಇಟ್ಕೊಂಡ್ರೆ ನಾವು ಬರೆದಿರೋದು ಹೇಗೆ, ಅಲ್ಲಿ ಬಂದುಬಿಟ್ರೆ ನಮ್ಮಲ್ಲಿ ಕಾರ್ಯಕ್ರಮ ಮಾಡೋದು ಹೇಗೆ ಅನ್ನೋಂಥದ್ದು ಅದು ವಾಸ್ತವ ಕೂಡ ಹೌದು. ಸೊ ಅದರಿಂದ ನೀವು ಇದನ್ನು ಮುಗಿಸ್ಕೊಳ್ಳಿ, ನಿಮ್ಮ ಏರಿಯಾಗಳಲ್ಲಿ ನೀವು ಮುಗಿಸ್ಕೊಳ್ಳಿ. ಸೆಪ್ಟೆಂಬರ್ 18ಕ್ಕೆ ಮುಗಿಸ್ಕೊಂಡು ಅಭಿಮಾನ್ ಸ್ಟುಡಿಯೋಗೆ ಬಂದು ಕೈ ಮುಗಿದು ಹೊಟ್ಟಿರಿ. ಯಾವತ್ತು ಭಾನುವಾರ ಅನುಕೂಲ ಆಗುತ್ತೋ ಆವತ್ತು ನಾವು ಒಂದು ವಾರ 10 ದಿವಸ ಮುಂಚೆ ಹೇಳ್ತೀವಿ. ಅವತ್ತು ಬೆಳಿಗ್ಗೆ ಯಜಮಾನ ಸಹಕಾರ ಸಂಘದ ಬಗ್ಗೆ ಒಂದಷ್ಟು ಮಾತುಕತೆಗಳು, ಅಂತಿಮ ಸಭೆ ಇದೆ. ಅವತ್ತು ಅದನ್ನು ಕಾರ್ಯಾರಂಭ ಮಾಡೋಣ. ಜೊತೆಗೆ ಅವತ್ತಿನ ಸಂಜೆಗೆ ಈ DJನ ಇಟ್ಕೊಳ್ಳೋಣ, ಭಾಳ ದೊಡ್ಡ ಮಟ್ಟದಲ್ಲಿ ಇದನ್ನು ಆಚರಿಸೋಣ. ಸೊ ಇದೆಲ್ಲವೂ ನಿಮ್ಗೆ ಅರ್ಥವಾಗುತ್ತೆ ಅಂತ ಅಂದ್ಕೋತೀನಿ. ಇದು ರಾಜ್ಯದ ಹಿತಾಸಕ್ತಿಗೋಸ್ಕರ 1-2 ವಾರ ಮುಂದೂಡಿದ್ವಿ. ಇರಲಿ, ನಾವು ಸರ್ಕಾರವನ್ನು ಗೌರವಿಸೋಣ, ಪೊಲೀಸ್ ಇಲಾಖೆಯ ಅಭಿಪ್ರಾಯವನ್ನು ಗೌರವಿಸೋಣ. ಜೊತೆಗೆ ನಾವು ಕೆಲವರು ಹೇಳಿದರು, ಪರವಾಗಿಲ್ಲ ಅದನ್ನೆಲ್ಲ ಮಾಡ್ಕೋಬೇಡಿ, ನೋಡೋಣ, ಅಫಿಷಿಯಲಾಗಿ ಅನುಮತಿ ಕೊಡಲ್ಲ, ಬಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಮಾಡೋದು ಯಾಕೋ ನನಗೆ ಇಷ್ಟವಾಗ್ತಿಲ್ಲ. ಯಾಕಂದರೆ ಯಜಮಾನರು ಅಂತಂದರೆ ಕಾನೂನು ಪಾಲನೆ, ಸಹೃದಯತೆ, ಸಜ್ಜನಿಕೆ ಇವೆಲ್ಲದಕ್ಕೂ ಹೆಸರಾದಂಥವ್ರು. ಅಂತಹವ್ರ ಅಭಿಮಾನಿಗಳಾಗಿ ನಾವು ನಡೆಯೇ ನೋಡೋಣ, ನಮ್ಮ ಹತ್ರ ಜನ ಇದ್ದಾರೆ, ನಮ್ಮ ಯಜಮಾನರ ಬಲ ಇದೆ ಅಂತ ಹೇಳಿ ಹೋಗಿ ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾದರೆ ಅದು ಯಜಮಾನರ ಹೆಸರಿಗೆ ಕಪ್ಪು ಚುಕ್ಕೆ. ನಾವು ಅವ್ರಿಗೆ ಒಳ್ಳೇದು ಮಾಡ್ತಿದ್ರು ಪರವಾಗಿರಲಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅನ್ನೋಂಥದ್ದು 10 ವರ್ಷದಲ್ಲಿ ನಂದು ಒಂದೇ ಒಂದು ಪಾಲಿಸಿ. ಇವತ್ತಿನವರೆಗೂ ಅದನ್ನು ಕಾಪಾಡ್ಕೊಂಬಂದಿದ್ದೀವಿ, ಇನ್ನು ಮುಂದೇನೂ ಅದನ್ನೇ ಕಾಪಾಡ್ತೀವಿ. ಸೊ ಅದರಿಂದ ಅನುಮತಿ ಇಲ್ಲದೆ ಈ ಕಾರ್ಯಕ್ರಮ ಮಾಡೋದು ಬೇಡ, ಅನುಮತಿ ಕೊಟ್ಟ ಮೇಲೇ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಮುಂದೂಡಿದ್ವಿ. ನಿಮ್ಗೆ ಅರ್ಥವಾಗಿದೆ ಅಂತ ಅಂದ್ಕೋತೀನಿ. ಬೇಗ ಡೇಟ್ ಹೇಳ್ತೀನಿ. ಈ ಸೆಪ್ಟೆಂಬರ್ 18ನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾಯಿದ್ವಿ, ದಾದಾ DJನ ಅಷ್ಟೇ. ಸಿಗೋಣ.